ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಮತ್ತೆ ಯಾರು ಹೇಳಿ ಗೆಸ್ ಮಾಡಿ ಯಾರು ಲಾಸ್ಟ್ ಚಾನೆಲ್ ಅಲ್ಲಿ ಬಂದಿದ್ರು ಇವರು ಜಯಪ್ರದಾ ಅವರು. ಸೊ ಇವತ್ತು ಕೂಡ ಬರ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ಇವತ್ತು ವಡೆ ಮಾಡಿ ತೋರ್ಸಕ್ಕೆ. ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿರೋ ರೆಸಿಪಿ ಮಾಡಿದ್ದಾರೆ. ಸೊ ಇವತ್ತೇನ್ ಮಾಡ್ಕೊಡ್ತಾ ಇದ್ದೀರಾ ಇವಾಗ? ಇವತ್ತು ಕಡಲೆಬೇಳೆ ವಡೆ ವಡೆ ವಿತೌಟ್ ಆಯಿಲ್. ನೋ ಆಯಿಲ್. ಓ ಮೈ ಗಾಡ್, ನನಗೆ ಬೇಕಪ್ಪ ಇದು. ಸೊ ಏನೇನ್ ಬೇಕಾಗತ್ತೆ ಇದಕ್ಕೆ ಸಾಮಗ್ರಿ ಕಡಲೆಬೇಳೆ 1 ಕಪ್ ತಗೊಂಡಿದ್ದೀನಿ. ಅದನ್ನ ನೀರಲ್ಲಿ ನೆನೆಸ್ಬೇಕು 1 2 ಅವರ್ಸ್. ಓಕೆ. ಅದನ್ನ ನೀರಿಲ್ಲಾಗೆ ಇದನ್ನ ನಾವು ಸೋಕ್ ಮಾಡಿರೋದನ್ನ ಒಂದು ಜಾರ್ಡ್ರಲ್ಲಿ ಸೋಸಿಟ್ಕೊಳ್ಳೋದು. ಓಕೆ, ನೀರ್ ಬೇಡ ಅದಕ್ಕೆ? ನೀರ್ ಬೇಡ. ಮತ್ತೆ ಮೆಣಸಿನಕಾಯಿ, ಓಕೆ, ಶುಂಠಿ, ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇಷ್ಟೇನಾ? ಉಪ್ಪು ಇಷ್ಟೇ. ಓ ಓಕೆ. ಸ್ವಲ್ಪ ಅದೇ ಸಾಮಗ್ರಿಯಲ್ಲಿ ಮಾಡ್ತಾ ಇದ್ದೀರಾ. ತುಂಬಾ ಜನ ಮಸಾಲಾ ಚಾಟ್ ಏನೋ ಹಾಕ್ತಾ ಇರ್ತಾರೆ ಸಾಮಗ್ರಿಗಳನ್ನ. ನೀವ್ ಏನು ತಗೊಂಡಿಲ್ಲ, ಇಷ್ಟೇ ತಗೊಂಡಿದ್ದೀನಿ. ಬೇಕು ಅಂದ್ರೆ ಈಗ ಕೆಲವ್ರಿಗೆ ಮಸಾಲಾ ವಡ ತುಂಬಾ ಇದಾಗ್ಬೇಕು ಅಂದ್ರೆ ಸ್ವಲ್ಪ ವಿ ಕ್ಯಾನ್ ಆಡ್ ಇಟ್. ಅಂದ್ರೆ ಸ್ವಲ್ಪ ಗರಂ ಮಸಾಲ ನೀವು ಹಾಕೋಬಹುದು. ಓ, ನೀವು ಮಾಡಿರೋ ಗರಂ ಮಸಾಲ? ನಾ ಮಾಡಿರೋ ಗರಂ ಮಸಾಲೆ ಹಾಕೋಬಹುದು. ಅದನ್ನು ಸಹ ಜಾಸ್ತಿ ಇಲ್ಲ, ಒಂದು ಚಿಟಿಕೆ ಅಂದ್ರೆ ಇದು ಆಲ್ರೆಡಿ ಒಂದ್ ಸ್ಪೂನೇ ಚಿಕ್ಕದು ಇಷ್ಟು. ಸೊ ಇದಕ್ಕೆ ಏನೇನ್ ಹಾಕಿದಿರ ಇನ್ನೊಂದ್ಸತಿ ಈ ವಿಡಿಯೋ ವೀಕ್ಷಕರಿಗೂ ಹೇಳ್ಬಿಡಿ. ನೀವ್ ಹೇಗ್ ಮಾಡಿದಿರಾ ಇದು ಗರಂ ಮಸಾಲ? ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಜೀರಿಗೆ, ಮೆಣಸು, ಕಾಳು ಮೆಣಸು, ಮತ್ತೆ ಧನಿಯಾ, ಮತ್ತೆ ಇದು ಬಡಿ ಎಲಿಚಿಕಾಯಿ ಅಂತ ದೊಡ್ಡ ಇದು ಬರುತ್ತೆ, ಅದನ್ನು ಹಾಕಿದೀನಿ. ಓಕೆ, ಅದಿಷ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿರೋದು. ಓಕೆ, ವೆರಿ ನೈಸ್. ಓಕೆ, ಇದಕ್ಕೆ ಇವಾಗ ಎಲ್ಲದನ್ನು ಒಂದೇ ಸತಿ ಹಾಕೊಂಡ್ಬಿಡ? ಎಲ್ಲ ಒಂದೇ ಸತಿ ಹಾಕೊಳ್ಳೋದು. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ 2 ಪೀಸ್ ತಗೊಳ್ತಾ ಇದೀನಿ, ಸಾಕಾಗತ್ತೆ. 1 ಮೆಣಸಿನ್ಕಾಯಿ. ಖಾರ ಬೇಕು ಅಂದ್ರೆ ನೀವು ಸ್ವಲ್ಪ ಇನ್ನೊಂದು ಅರ್ಧ ಹಾಕೋಬಹುದು. ಮತ್ತೆ ಒಂದು ಸ್ವಲ್ಪ ಚಿಟಿಕಿ ಇಷ್ಟು, ಇದು ಚಿಕ್ಕದ ಸ್ಪೂನು, ಇದರಲ್ಲಿ ಒಂದಿಷ್ಟು ಗರಂ ಮಸಾಲೆ ಹಾಕೊಂಡಿದೀನಿ. ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ತಾ ಇದೀನಿ. ಮತ್ತೆ ನಾವು ನೆನೆಸಿರೋ ಅಂಥದ್ದು ಬೇಳೆ. ಇದು ಫಸ್ಟ್ ಒಂದ್ ಸ್ವಲ್ಪ ಇದು ಕ್ರಶ್ ಮಾಡ್ಕೊಳ್ಳೋಣ. ಬೇಳೆ ತುಂಬಾ ನೈಸ್ ಹಾಕ್ಬಾರ್ದು, ತರ್ತರಿ ಆಗಿರಬೇಕು. ಇದು ಈಗ ನಾವು ಒಂದ್ ಸ್ವಲ್ಪ ಕ್ರಶ್ ಮಾಡ್ಕೊಂಡಿದೀನಿ. ಅದ್ರ ಮೇಲೆ ನಾನು ಈ ಬೇಳೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಹಾಕೊಂಡಿದೀವಿ, ಈ ರೀತಿ ನಾವು ರುಬ್ಕೋಬೇಕು ಸ್ವಲ್ಪ ತರ್ತರಿಯಾಗಿ. ಸೇಮ್ ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಅದೇ ತರ. ನೀರ್ ಹಾಕೋಬೇಡ್ದು. ಇದು ರೆಡಿ ಆಗಿದೆ ಮಿಶ್ರಣ. ಓಕೆ. ಇದಕ್ಕೆ ಈಗ ನಾವು ತವಾದಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದು ಡೀಪ್ ಫ್ರೈ ಅಲ್ಲ, ತವಾ ಫ್ರೈ ಅಂತಂದ್ರೆ ತವಾದಲ್ಲೂ ಅಂದ್ರೆ ವಿತೌಟ್ ಆಯಿಲ್. ಈಗ ನಾನು ಆಯಿಲ್ ಸ್ವಲ್ಪ ಹಾಕಿ ಅದನ್ನ ನಾನು ಟಿಶ್ಯೂ ಇಂದ ಒರೆಸ್ಕೊಂಡಿದೀನಿ. ಓಕೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅಂದ್ರೆ ಇದು ನಮ್ಗೆ ಅಂಟಬೇಡ್ದು ಅಂತ. ಓಕೆ, ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ ತವಾ ಇರುತ್ತಲ್ಲ, ಅದು ವೆಲ್ ಸೀಸನ್ ಇಲ್ಲ ಅಂತಂದ್ರೆ ಒಂದೊಂದ್ಸತಿ ಅಂಟ್ಕೊಂಡ್ಬಿಡತ್ತೆ, ಬರೋದಿಲ್ಲ. ಆವಾಗ ನೀವು ಈ ಟೆಕ್ನಿಕ್ ಯೂಸ್ ಮಾಡ್ಬೋದು. ಆಯಿಲ್ ಹಾಕಿ ಒಲೆ ಆನ್ ಮಾಡಿ ಸ್ವಲ್ಪ ಬಿಸಿ ಆದ್ಮೇಲೆ ಟಿಶ್ಯೂ ತಗೊಂಡು ಒರೆಸ್ಕೊಂಬಿಡಿ ಎಲ್ಲದು. ಆಯಿಲ್ ಏನ್ ಬೇಡ ಅಲ್ಲಿ. ಸೊ ಅದಾದ್ಮೇಲೆ ಇದನ್ನ ಹಾಕಿ, ಯಾಕಂದ್ರೆ ನಾವ್ ಇಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಇದು ನಾನ್ ಸ್ಟಿಕ್ ಅಂದ್ರೆ ಹೆಂಗಿದ್ರು ಬಂದ್ಬಿಡತ್ತೆ. ಒಳ್ಳೇದು ಅಲ್ಲ, ಯೂಸ್ ಮಾಡ್ಬಾರ್ದು. ಅದಕ್ಕೋಸ್ಕರ ಇದು ಈ ತರ ಮಾಡ್ಬೇಕು ಮೆಥಡ್. ಇದನ್ನ ನಾವು ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳೋಣ. ಇಷ್ಟು ಸೇಮ್ ನಾವು ವಡೆ ತೊಡ್ತೀವಲ್ಲ, ಸೇಮ್ ಹಂಗೆ ಎಣ್ಣೆ ಒಳಗ್ ಬಿಡೋ ಬದ್ಲಿ ಅಂಚಿನ ಮೇಲೆ ಹಾಕಿ ಸ್ವಲ್ಪ ನೀವು ಎಷ್ಟು ತಳ್ಳಗಾಗತ್ತೆ ಅಷ್ಟು ತಳ್ಳಕ್ ತಡ್ಕೊಳ್ಳಿ. ಸ್ವಲ್ಪ ತಳ್ಳಕ್ ತಟ್ಕೋಬೇಕು. ಹೌದು, ಯಾಕೆ ಅಂತಂದ್ರೆ ನಾವು ಹಂಚಲ್ಲಿ 2 ಕಡೆ ಮಾತ್ರ ಫ್ರೈ ಮಾಡ್ತೀವಲ್ಲ, ಡೀಪ್ ಫ್ರೈ ಆಗಲ್ಲ, ಒಳಗಡೆ ಎಲ್ಲ ಬೇಯ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಎಷ್ಟು ತಳ್ಳಗಾಗತ್ತೆ ಅಷ್ಟು ತಳ್ಳಕ್ ತಡ್ಕೊಳ್ಳಿ. ಓಕೆ, ನೀವು ಬೇಕಾದ್ರೆ ಹಾಕ್ಬಿಟ್ಟು ಬೇಕಾದ್ರೂ ಹಂಚ ಮೇಲೂ ತೊಟ್ಕೋಬಹುದು. ಓಕೆ, ಈ ತರ. ಇದು ಒಂದ್ ಸೈಡ್ ಆಗಿದ್ಯಾ ನೋಡೋಣ. ಓ ವಾವ್, ಇದು ಬೆಂದಿದೆ ಒಂದ್ ಸೈಡು. ಅರೆ ಕೊಡಿ, ಇಲ್ಲಿ ನಾನು ಹಾಕ್ತೀನಿ ನೋಡಿ. ನಾನು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋಣ. ಸೊ ಈಗ ತಿರುವಾಕೋಬೇಕು. ಇದು 2 ಕಡೆ ಕುಕ್ ಆಗ್ಬೇಕು ಅಷ್ಟೇ ಅಲ್ವಾ? ತುಂಬಾ ಈಸಿ ರೀ, ಕಷ್ಟ ಏನಿಲ್ಲ, ಆರಾಮ ಮಾಡ್ಕೊಳ್ಳಿ. ಸೊ ಅದು ಕುಕ್ ಆಗ್ತಾ ಇದ್ದಂಗೆ ನಾನ್ ನಿಮ್ಗೆ ಪ್ರಶ್ನೆ ಕೇಳೋಣ ಅನ್ಕೊಂಡೆ, ನಿಮ್ ಮಕ್ಳಿಗೆಲ್ಲ ಏನ್ರಿ ಮಾಡ್ತೀರಾ ಅಂತ. ನನ್ಗಂತೂ ನನ್ ಮಗಳಿದ್ದಾಳೆ,
ಟಿಫನ್ ಬಾಕ್ಸಿಗೆ ನಮ್ ಫ್ರೆಂಡ್ಸ್ ಏನೇನೋ ತಗೊಂಡ್ಬರ್ತಾರೆ, ನನ್ಗೆ ಬರೀ ಹಣ್ಣು ನೀನ್ ಇದನ್ನೆಲ್ಲ ಕೊಡ್ಬೇಡ ಅಂತ ಹೇಳ್ತಾಳೆ. ಅವಳಿಗೋಸ್ಕರನೇ ನಾನ್ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಏನೇನ್ ಮಾಡ್ತಾ ಇರ್ತೀರಾ? ನಿಮ್ ಮಕ್ಳಿಗೆಲ್ಲ ಏನೇ ಯಾವ ತರದ ಫುಡ್ ಕೊಡ್ತೀರಾ ಬಾಕ್ಸಿಗೆಲ್ಲ? ಅವರು ಚೂಸಿನೇ ಯಾವಾಗ್ಲಾದ್ರೂ ಅದ್ ಬೇಕು ಇದ್ ಬೇಕು ಅಂದ್ರೆ ನನ್ ಮಕ್ಳು ಇಬ್ರು ಅಂದ್ರೆ ಮನೇಲಿ ಸ್ವಲ್ಪ ಹಣ್ಣು ತರಕಾರಿಗಳು ತಿಂತಾರೆ, ಹಸಿದು. ನಮ್ಮ ಮನೆಯವರು ಅಷ್ಟೇನೆ, ಹಸಿದ್ ಏನ್ ಕೊಟ್ರು ತಿಂತಾರೆ. ಸೊ ಮನೆ ಮಂದಿ ಎಲ್ಲ ತಿಂದ್ರೆ ಒಳ್ಳೇದೇನೆ. ನನ್ಗೂ ಅಡಿಗೆ ಮಾಡೋದ್ ತಪ್ಪುತ್ತೆ, ಅಡ್ಗೆ ಮಾಡಿ ತಪ್ಪುತ್ತೆ ಅನ್ನೋದಕ್ಕಿಂತ ಅವ್ರು ಆರೋಗ್ಯವಾಗಿರ್ತಾರಲ್ಲ ಅಂತ ನೋಡಕ್ಕೆ ಖುಷಿ. ಅಲ್ಲ ಅದ್ ನಿಜ, ಆರೋಗ್ಯವಾಗಿರ್ತಾರೆ. ಅಲ್ಲ ನಾವ್ ನಮ್ಗೂ ಸ್ವಲ್ಪ ಕೆಲ್ಸ ಕಮ್ಮಿ ಆಗುತ್ತೆ. ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ಅಡಿಗೆ ಮಾಡೋದಕ್ಕಿಂತ ನಿಜ ತರಕಾರಿ ಕಡಿಮೆ ಹೆಚ್ಚೋದು, ಆಗುತ್ತೆ. ಸಿಪ್ಪೆ ಹೆಚ್ಚೋದು ಇದೇ ಜಾಸ್ತಿ ಕೆಲ್ಸ. ಹಣ್ಣುಗಳು ಎಷ್ಟೊಂದು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಎಷ್ಟೊಂದು ಸ್ನಾಕ್ಸ್ ಐಟಮ್ ಮಾಡೋದಿರುತ್ತಲ್ಲ, ಅದು ಆರಾಮಾಗಿ ಸ್ಕಿಪ್ ಆಗಿ ಹೋಗ್ಬಿಡುತ್ತೆ. ನೀವ್ ಅದಕ್ಕರ್ಧ ಹಣ್ಣು ತಿನ್ಸೋದನ್ನ ಅಭ್ಯಾಸ ಮಾಡ್ಸಿ ನೀವೇನೆ. ಒಳ್ಳೆದೇ. ಸ್ನಾಕ್ಸ್ ಐಟಮ್ ಅಂದ್ರೆ ಈಗ ನಾವು ವಡೆ ಮಾಡಿದ್ನಲ್ಲ, ಇದು ನಮ್ಮ ಮನೆಯವ್ರಿಗೆ ಡೈಲಿ ಬಾಕ್ಸ್ ಐ ಮೀನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಈ ತರ ಏನಾದ್ರು ಗ್ರೈನ್ಸ್ ಬ್ರೇಕ್ಫಾಸ್ಟ್ ಇರುತ್ತೆ ಅವ್ರಿಗೆ. ಅದ್ರ ನಿಮ್ಗೆ ಈಗ ವಡೆ ಅಂತಂದ್ರೆ ಈಗ ನೀವು ಆಚೆ ಆಯಿಲ್ ಅಲ್ಲಿ ನೀವು ತಿಂತೀನಿ ಅಂದ್ರೆ ಒಂದಿನ ತಿನ್ಬೋದು, ಡೈಲಿ ತಿನ್ನಕ್ಕಾಗಲ್ಲ. ಯಾವಾಗಲೂ ಅಪರೂಪಕ್ಕೆ ಒಂದ್ ದಿವಸ 2 ದಿವಸ ಡೈಲಿ ತಿಂದ್ರೆ ನಿಮ್ಗೆ ಆಗೋದು ಇಲ್ಲ, ಹೆಲ್ತ್ಗೂ ಆಗಲ್ಲ, ನಿಮ್ಗೆ ತಿನ್ನಕ್ಕೂ ಆಗಲ್ಲ. ಇದನ್ನ ನೀವು ಡೈಲಿ ತಿನ್ಬೋದು ವಿತೌಟ್ ಆಯಿಲ್, ಹೆಲ್ದಿನೂ ಇರುತ್ತೆ. ನಮ್ಮ ಮನೆಯವರು ಈ ತರ ಇದು ವಡೆ ಅಥವಾ ಬೇರೆ ತರ ನಾನು ಉದ್ದಿನ ವಡೆ ಮಾಡ್ತೀವಲ್ಲ, ಅದು ಸಹ ನಾನು ಡೀಪ್ ಫ್ರೈ ಮಾಡಲ್ಲ, ಪಡ್ಡು ಪಾತ್ರೆ ಬರುತ್ತಲ್ಲ ಅದ್ರಲ್ಲಿ ಮಾಡ್ತೀನಿ. ಉದ್ದಿನ ಬೇಳೆ ವಡೆ. ಉದ್ದಿನ ಬೇಳೆ ವಡೆನೂ ಮಾಡ್ತೀರಾ? ಅದೇ ವಿತೌಟ್ ಆಯಿಲ್. ಓ ನೈಸ್. ನೆಕ್ಸ್ಟ್ ರೆಸಿಪಿ ಉದ್ದಿನ ಬೇಳೆ ವಡೆ. ಅದಕ್ಕೋಸ್ಕರ ಮತ್ತೆ ಬರ್ಬೇಕು ನಾನು ವಡೆಗೆ. ಹೌದು ಬನ್ನಿ, ಖಂಡಿತ ಬನ್ನಿ. ಇದು ಬೇಯ್ತಾ ಇರ್ಲಿ 2 ನಿಮಿಷ. 2 ನಿಮಿಷಕ್ಕೆ ನಿಮ್ಗೆ ಚಟ್ನಿ ಮಾಡ್ಕೊಡ್ತೀನಿ. ಓ ಚಟ್ನಿನೂ ಮಾಡ್ಬಿಡ್ತೀರಾ? ವೆರಿ ನೈಸ್. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್. ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಹಸಿರು ಮೆಣಸಿನಕಾಯಿ 1 ಸಾಕು, ಸ್ವಲ್ಪ ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಉಪ್ಪು ಒಂದ್ ಸ್ವಲ್ಪ ರುಚಿಗೆ. ಹೌದು, ಉಪ್ಪಿಲ್ದಲ್ಲೇ ಮಾಡಕ್ಕಾಗಲ್ಲ. ಇದು ಈಗ ಎಲ್ಲ ಹಾಕೊಳ್ತಾ ಇದೀನಿ. 1 ಮೆಣಸಿನ್ಕಾಯಿ ಸಾಕು, ಇಷ್ಟು 1 ಪಿಂಚ್ ಸಾಕು, ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ತಾ ಇದೀನಿ. ನೀರ್ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಆಯ್ತಲ್ಲ? ಹೌದು. ಸೊ ಚಟ್ನಿ ರೆಡಿ ಇದೆ ರೀ. 1 ನಿಮಿಷದಲ್ಲೂ ಆಗಿಲ್ಲ ಅನ್ಕೋತೀನಿ. 1 ನಿಮಿಷಕ್ಕಿಂತ ಮುಂಚೆನೆ ಚಟ್ನಿ ರೆಡಿ ಆಗೋಯ್ತು. ಸೊ ನಮ್ದು ವಡೆನು ರೆಡಿ ಆಗಿದೆ ಅನ್ಕೋತೀನಿ. ವಾವ್, 2 ಜೊತೆಗೆ ತಿನ್ಬೋದು ಇವಾಗ. ಆಗಿದೆ ನೋಡಿ, ಈ ತರ ಡ್ರೈ ಆಗಿದ್ರೆ ನಿಮ್ಗೆ ಕ್ರಿಸ್ಪಿನೆಸ್ ಬರುತ್ತೆ. ನೈಸ್. ತಗೊಳ್ಳಿ, ನಿಮ್ ವಡೆ ರೆಡಿ ಆಯ್ತು. ಟೇಸ್ಟ್ ಮಾಡಿ ಹೇಳಿ. ನಾನು ವೇಟ್ ಮಾಡ್ತಾ ಇದ್ದೀನಿ ವಡೆಗೆ. ಸೊ ಓ ಮೈ ಗಾಡ್, ಏನ್ರಿ ಇದು, ಎಷ್ಟು ಚೆನ್ನಾಗಿದೆ ವಡೆ. ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ನೋಡೋಣಂತೆ. ಓ ಮೈ ಗಾಡ್, ಎಷ್ಟೋ ದಿನದ ಮೇಲೆ ತಿಂತಾ ಇದ್ದೀನಿ ರೀ ನಾನು. ಎಷ್ಟೋ ದಿನ ಅಲ್ಲ, ವರ್ಷ. ಓ ಮೈ ಗಾಡ್. ಆಕ್ಚುಲಿ ನೀವು ಹೇಳಿದ್ ಸರಿಯಾಗಿತ್ತು. ಆ ಕರ್ದಿರೋ ಎಣ್ಣೆ ವಡೆಗಿಂತನೂ ಟೇಸ್ಟಿ ಆಗಿದೆ. ಹೌದು, ತುಂಬಾ ರುಚಿಯಾಗಿದೆ. ನೀವು ಹಾಗೆ ತಿಂದು ನೋಡಿ, ಇನ್ನೂ ಚೆನ್ನಾಗಿದೆ ಅಲ್ವಾ? ಚಟ್ನಿನೂ ಬೇಡ. ಸೂಪರ್ ಸೂಪರ್. ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ನನಗೆ ಇದು ಕೊಟ್ಟಿದ್ದಕ್ಕೆ. ನಾನು ಹೇಳ್ತೀನಿ, ನೀವೇನ್ ಮಾಡಿ ಗೊತ್ತಾ, ನೀವು ಇದನ್ನ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವೆಲ್ಲರಿಗೂ ಮಾಡಿದ್ ಕೊಡಿ. ಬೇರೆಯವ್ರಿಗೆ ಏನನ್ನೇ ಅಂದ್ರೆ ವಡೆ ಅಂತಾನೆ ಹೇಳ್ಬೇಡಿ, ನೀವು ಹೊಸ ಒಂದು ಹೆಸರು ಇಟ್ಬಿಡಿ. ಅವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಜನ ಅದು ಹೊಸದ್ ಏನೋ ಮಾಡಿದ್ದೆ ಅಲ್ವಾ, ಅದನ್ನ ಮಾಡು, ನಾನ್ ಮನೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾರೆ. ಹಂಗೆ ಆಗತ್ತೆ ನೋಡಿ. ನೀವ್ ಹೆಸರು ಕೊಟ್ಬಿಟ್ರೆ ಅದಕ್ಕೆ ಅವ್ರು ಕಂಪ್ಯಾರಿಸನ್ ಮಾಡ್ಕೊಂಡು ಕೂತ್ಕೊಂತಾರೆ. ನಮ್ಗೆ ವಡೆ, ಉದ್ದಿನ ವಡೆ, ಕಡಲೆಬೇಳೆ ವಡೆ ಅಂದ್ರೆ ಎಣ್ಣೆ ನೆನಪು, ವಿತೌಟ್ ಆಯಿಲ್ ಅಯ್ಯೋ ಅಂತ ಅಂದ್ಬಿಡ್ತಾರೆ. ಹೌದು, ತಿನ್ನೋಕ್ಕೂ ಅದು ಆಸಕ್ತಿನೂ ತೋರ್ಸಲ್ಲ. ಫಸ್ಟಿಗೆ ಅಯ್ಯೋ ಅಂದ್ಬಿಟ್ರೆ ಅದು ಮೈಂಡ್ ಆಲ್ರೆಡಿ ಬ್ಲಾಕ್ ಮಾಡ್ಬಿಡುತ್ತೆ, ಅದು ಚೆನ್ನಾಗೇ ಇಲ್ಲ ಅನ್ಕೊಂಡ್ಬಿಡುತ್ತೆ. ಹೌದು, ಅದನ್ನ ನೀವು ದಿನ ತಿನ್ನಕ್ಕಾಗಲ್ಲ. ಇದು ನೀವು ಡೈಲಿನೂ ತಿನ್ಬೋದು, ಡಯಟ್ ಅಲ್ಲೂ ಇನ್ಕ್ಲೂಡ್ ಮಾಡ್ಕೋಬಹುದು ಡೈಲಿ. ಸೂಪರ್ ರೀ, ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಇದು ಹೆಲ್ದಿ ಕೂಡ. ಆಕ್ಚುಲಿ ಇದು ಹೆಲ್ದಿನೇ, ನಾವು ಡೀಪ್ ಫ್ರೈ ಮಾಡಿ ಅನ್ಹೆಲ್ದಿ ಮಾಡ್ಬಿಟ್ಟಿದ್ವಿ. ಬಟ್ ಇದು ತುಂಬಾ ಆರೋಗ್ಯಕರವಾಗಿರುತ್ತೆ. ತಿಂದು ನೋಡಿ, ತುಂಬಾ ಚೆನ್ನಾಗಿದೆ ರೀ. ನಾನಂತೂ ಇದನ್ನ ಫುಲ್ ನಾನೇ ಖಾಲಿ ಮಾಡಲಿದ್ದೀನಿ. ಸೊ ಓಕೆ, ನಾನು ಇದನ್ನ ಖಾಲಿ ಮಾಡ್ತಾ ಇರ್ತೀನಿ. ನೀವೇನ್ ಮಾಡಿ, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿದೆ ನಿಜ. ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಅವ್ರಿಗೆ, ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಕರೆಕ್ಟ್ ಹೇಳಿದೆ. ಅದೇ ನಾನು ಇದು ಫುಲ್ ನಾನೇ ತಿಂತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಇನ್ನೊಂದು ಮಾಡ್ಕೊಳ್ಳಿ ನೀವು. ಸರಿ, ನಿಮ್ಗೇನೆ ಇದು. ಓಕೆನಾ? ನಾನು ಕ್ಯಾಮ್ರಾಮನ್ ಸನತ್ತು ಇದ್ದಾನೆ, ಅವ್ನಿಗೂ ಕೊಡ್ತಾ ಇಲ್ಲ ಇದು, ಅಷ್ಟು ನನ್ಗೇನೆ ಇದು, ನಾನೇ ತಿಂತಾ ಇದ್ದೀನಿ.
ಸೊ ಅವನಿಗೂ ಇನ್ನೊಂದ್ ಸ್ವಲ್ಪ ಮಾಡ್ಬಿಡಿ ಎಕ್ಸ್ಟ್ರಾ, ಓಕೆನಾ? ಸನದ್ ಬೇಕಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಇಲ್ಲ ಇಲ್ಲ ಇಲ್ಲ, ನಾನ್ ಕೊಡೋದಿಲ್ಲ, ಇದು ನನ್ಗೇನೆ, ಇದು ಅಷ್ಟು ನನ್ಗೇನೆ. ಓ ಮೈ ಗಾಡ್, ತುಂಬಾ ಚೆನ್ನಾಗಿದ್ದೀರಿ, ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ, ನಿಮ್ಗೆಲ್ಲರಿಗೂ ಕೂಡ ನಾನು ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಧನ್ಯವಾದ ಅಂತೀನಿ. ಶೇರ್ ಮಾಡಿ, ನೀವು ಇದನ್ನ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಿ. ಎಲ್ಲೆಲ್ಲೋ ಯಾರ್ಯಾರಿಗೋ ಪ್ರೋತ್ಸಾಹ ಕೊಡ್ತೀರಾ, ಇದಕ್ಕೆ ಕೊಡಬೇಕಲ್ವಾ ನೀವು? ಇದನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೀವು ಫಸ್ಟ್ ಅಲ್ವಾ, ಆಮೇಲೆ ಶೇರು ಮಾಡಿ. ನೀವು ಇದನ್ನ ಮಾಡ್ಬಿಟ್ಟು ಕಮೆಂಟ್ ಅಲ್ಲಿ ನನಗೆ ವಾಪಸ್ ಬಂದ್ಬಿಟ್ಟು ನನ್ನ ಕಮೆಂಟ್ ಅಲ್ಲಿ ಹೇಳಿ ಹೇಗಿತ್ತು ಅಂತ. ನನ್ಗಂತೂ ತುಂಬಾ ಚೆನ್ನಾಗಿದೆಪ್ಪ, ನನ್ಗಿಷ್ಟ ಆಯ್ತು. ನಾನು ಎಷ್ಟು ವರ್ಷ ಆಯ್ತು ಅಂತ ಕೌಂಟ್ ಮಾಡ್ಬೇಕಾಗತ್ತೆ, ಎಷ್ಟು ವರ್ಷ ಅಂತ ನನಗೆ ನೆನಪಿಲ್ಲ. ಸೊ ನಾನಂತೂ ಇವಾಗ ಫುಲ್ ತಿಂತಾ ಇದ್ದೀನಿ, ಮಜಾ ಮಾಡ್ತಾ ಇದ್ದೀನಿ. ಓಕೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ತುಂಬಾ ಥ್ಯಾಂಕ್ಸ್ ರೀ, ನಮ್ಗೆ ಕರೆದು ಇಷ್ಟೆಲ್ಲ ಮಾಡಿ ಕೊಟ್ಟಿದ್ದೀವಿ, ತುಂಬಾ ಥ್ಯಾಂಕ್ಸ್. ನಾನು ನಿಮ್ಗೆ ಹೇಳ್ಬೇಕು, ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನ್ಗಂತೂ ಫಸ್ಟ್ ಟೈಮ್ ಭೇಟಿ ಆಗಿದ್ದು, ನನಗೆ ಫಸ್ಟ್ ಟೈಮ್ ಅಂತ ಅನ್ನಿಸ್ಲೇ ಇಲ್ಲ. ನಿಮ್ ಜೊತೆಗೆ ನಾನು ಇಷ್ಟೊಂದು ವಿಡಿಯೋ ಎಲ್ಲ ಮಾತಾಡ್ಬೇಕಾದ್ರೆ, ನಿಮ್ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಆತ್ಮೀಯವಾಗಿ ಮಾತಾಡಿಸ್ತೀರಾ, ನನ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮ್ಗೂ, ನಿಮ್ ಟೀಮ್ಗೂ. ಮತ್ತೆ ಬರ್ತಾ ಇರಿ, ಈ ತರ ಹೆಲ್ದಿ ರೆಸಿಪೀಸ್ ಮಾಡ್ಕೊಡ್ತೀನಿ. ಯಾ ಶೋರ್, ಮತ್ತೆ ಬರ್ತಾನೆ ಇರ್ತೀನಿ ನಿಮ್ ಮನೆಗೆ ಹೆಲ್ದಿ ತಿನ್ನೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಗೂ ಕೂಡ. ಒಡೆ ಇಲ್ಲ, ಸನ್ನತಿಗಿಲ್ಲ, ಇಲ್ಲ ಇಲ್ಲ ಇಲ್ಲ, ಓನ್ಲಿ ನನ್ಗೆ ಅಷ್ಟ ಇದು. ನೋಡು, ಮೆಲ್ಲಕ್ ಬಂದ್ಬಿಟ್ಟು ತಿನ್ಬೇಕು ಅಂತ ಬರ್ತಾ ಇದ್ದಾರೆ. ನೀವು ತಿನ್ನೋ ನೋಡೋ, ಅದಕ್ಕೆ ಬಾಯಿ ನೀರ್ ಬರ್ತಿದೆ. ಹೆಂಗಿದ್ಯೋ ಇದು ಅಷ್ಟು ನನ್ಗೇನೆ ನೋಡಿ, ಫುಲ್ ಚಟ್ನಿನೂ ನನ್ಗೆ, ವಡೆನೂ ನನ್ಗೇನೆ.